ಇನ್ನು ಪಟ್ಟದಾಟದ ನಡುವೆ ಡಿಕೆ ಸುರೇಶ್ ಮಾರ್ಮಿಕವಾಗಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಇನ್ನು ಡಿಕೆ ಸುರೇಶ್ ಮಾರ್ಮಿಕ ಪೋಸ್ಟ್ ಅನ್ನ ನೋಡೋದಾದ್ರೆ, ಗುರಿಯನ್ನ ಬೇಗ ತಲುಪಬೇಕು ಎನ್ನುವವರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು, ಹೀಗೆಂದು ಪೋಸ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ಹಾಗೆ ಈ ಮಾತು ಪಾಟೀಲ್ ಪುಟ್ಟಪ್ಪ ಅವರು ಹೇಳಿಕೆ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಇಲ್ಲಿ ಇಬ್ಬರು ಕೂಡ ಡಿಕೆ ಸುರೇಶ್ ಆಗಿರ್ಬೋದು, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನ ನೀಡಿದ್ದಾರಾ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ನೀಡಲಿದ್ದಾರೆ. ವಿನೋದ್, ಏನು ಇಂದು ಸಿಎಂ ಸಿದ್ದರಾಮಯ್ಯ ಸಂಜೆ ದೆಹಲಿಗೆ ಪ್ರವಾಸವನ್ನ ಬೆಳೆಸುವ ಸಾಧ್ಯತೆಗಳು ಕೂಡ ಇರುವಂತದ್ದು, ಹಾಗೆ ರಾಜ್ಯದ ಒಂದಿಷ್ಟು ಕೆಲವು ವಿಚಾರಗಳನ್ನ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇವೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಕೂಡ ಕೊಟ್ಟಿಲ್ಲ. ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಿಡಬ್ಲ್ಯೂಸಿ ಸಭೆ ನಾಳೆ ಬೆಳಗ್ಗೆ 10 ದೆಹಲಿಯ ಒಂದು ಇಂದಿರಾ ಗಾಂಧಿ ಭವನದಲ್ಲಿ ಈ ಒಂದು ಸಿಡಬ್ಲ್ಯೂಸಿ ಸಭೆ ನಡೆದಿದೆ. ಈ ಒಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ದೇಶಾದ್ಯಂತ ಹಲವು ರಾಜ್ಯದ ನಾಯಕರುಗಳು, ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಅಂದ್ರೆ ಈ ಒಂದು ಸಿಡಬ್ಲ್ಯೂಸಿ ಸಭೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಸಿಡಬ್ಲ್ಯೂಸಿ ಸಭೆ ನಡೆದಿದೆ. ಯಾಕಂದ್ರೆ ಕಳೆದ ಬಾರಿ ಒಂದು ಅಧಿವೇಶನ ಮುಗಿದಂತ ಸಂದರ್ಭದಲ್ಲಿ ಒಂದು ಗುಜರಾತ್ ನ ಅಹಮದಾಬಾದ್ ನಲ್ಲಿ ಸಿಡಬ್ಲ್ಯೂಸಿ ಸಭೆ ಮಾಡಿದ್ರು. ಮತ್ತೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಡಬ್ಲ್ಯೂಸಿ ಸಭೆ ಮಾಡುದು ಅಂದ್ರೆ ಈ ಒಂದು ಸಿಡಬ್ಲ್ಯೂಸಿ ಸಭೆ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ಈ ಒಂದು ಪಾರ್ಲಿಮೆಂಟ್ ಸೆಷನ್ ಆದಂತ ಸಂದರ್ಭ ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಿತ್ತು, ಯಾವ ವಿಚಾರ ಪ್ರಸ್ತಾಪ ಆಗಿದೆ, ಯಾವ ರೀತಿ ಮುಂದೆ ನಮ್ಗೆ ಉಗ್ರ ಹೋರಾಟ ಮಾಡಬೇಕು ಅನ್ನೋ ವಿಚಾರಗಳೆಲ್ಲ ಪ್ರಸ್ತಾಪ ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ವಾಡಿಕೆಗಳ ಪ್ರಕಾರ ಪ್ರತಿಯೊಂದು ಸೆಷನ್ ಮುಗಿದಂತ ಸಂದರ್ಭದಲ್ಲಿ ಒಂದು ಈ ತರ ಒಂದು ಸಿಡಬ್ಲ್ಯೂಸಿ ಸಭೆ ಮಾಡೋದು ಒಂದು ಅಲಿಖಿತ ಸಂವಿಧಾನ ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಆ ಒಂದು ಕಾರಣಕ್ಕೆ ನಾಳೆ ಬೆಳಿಗ್ಗೆ ಒಂದು 10:30ಕ್ಕೆ ಸಿಡಬ್ಲ್ಯೂಸಿ ಸಭೆ ನಡೆಯಲ್ಲಿ ಆ ಒಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಜ್ಯದ ಪರವಾಗಿ ಸಿಎಂ ಸಿದ್ದರಾಮಯ್ಯ, ಅಂದ್ರೆ ಸಿಡಬ್ಲ್ಯೂಸಿ ಸಭೆ ಶಾಸಕ ಸದಸ್ಯ ವೀರಪ್ಪ ಮೊಯ್ಲಿ, ಆ ಜೊತೆಗೆ ನಾಸಿರ್ ಅಹಮದ್ ಮತ್ತು ಜೊತೆಗೆ ಡಿಕೆ ಹರಿಪ್ರಸಾದ್ ಈ ಒಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಮೇನ್ ಥಿಂಗ್ಸ್ ಏನಂದ್ರೆ, ಈ ಒಂದು ಸಿಡಬ್ಲ್ಯೂಸಿ ಸಭೆಯಲ್ಲಿ ಒಂದು ಆಡಳಿತ ಅಂದ್ರೆ ಪಕ್ಷದ ಅಧ್ಯಕ್ಷರಿಗೂ ಸಹ ಕೆಲವು ಪಕ್ಷದ ಅಧ್ಯಕ್ಷರಿಗೂ ಆಹ್ವಾನ ಇರುತ್ತೆ, ಅಂದ್ರೆ ಕೆಲವೊಂದು ರಾಜ್ಯದ ಪಕ್ಷದ ಅಧ್ಯಕ್ಷರಿಗೂ ಆಹ್ವಾನ ಇರುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನ ಇಲ್ಲ. ಸೊ ಹಾಗಾಗಿ ಆ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಹ್ವಾನ ಇಲ್ಲ ಅಂತ ಒಂದು ಮಾತು ಕೇಳಿಬಿಟ್ಟಿತ್ತು. ಆದ್ರೆ ನಿನ್ನೆ ಬೆಳಗ್ಗೆ ತುರ್ತು ಅದೇ ನಿನ್ನೆ ವರಿಷ್ಠರಿಂದ ಸಿಎಂ ಸಿದ್ದರಾಮಯ್ಯ ಫೋನ್ ಮಾಡಿ ನಾಡಿನ ನಡೀತಕ್ಕಂಥ ಒಂದು ಸಿಡಬ್ಲ್ಯೂಸಿ ಸಭೆ ಇಲ್ಲಿ ಬೆಳಗ್ಗೆ ಬರಬೇಕು ಒಂದು 10:30 ಎನ್ನುವ ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಬುಲಾವನ್ನ ನೀಡಿದ್ದಾರೆ. ಸೊ ಆ ಒಂದು ರೀತಿಯಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಒಂದು ಭಾಗಿಯಾಗಿದೆ. ಜೊತೆಗೆ ಈ ಒಂದು ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಸಿದ್ದರಾಮಯ್ಯ ಸದಸ್ಯರು ಅಲ್ಲ ಆಕ್ಚುಲಿ, ಯಾಕಂದ್ರೆ ಕೆಲವೊಂದು ಸದಸ್ಯರು ಪರ ಸದಸ್ಯರಾಗಲಿ ಮತ್ತೆ ತಾತ್ಕಾಲಿಕ ಸದಸ್ಯರುಗಳಲ್ಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಇದ್ದಾರೆ. ಆದ್ರೆ ಆಕ್ಚುಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸದಸ್ಯರಲ್ಲದ ವ್ಯಕ್ತಿ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ. ಸೊ ಆ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇದೆ. ಕೇವಲ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಆಡಳಿತ ಇದೆ ಆ ಒಂದು ಆಡಳಿತ ಪಕ್ಷದ ಸಿಎಂಗಳನ್ನ ಆ ಒಂದು ಸಿಡಬ್ಲ್ಯೂಸಿ ಸಭೆಗೆ ಆಹ್ವಾನ ಮಾಡಲಾಗಿದೆ. ಯಾವುದೇ ಒಂದು ಸಿಎಂ ಸಿದ್ದರಾಮಯ್ಯ ನಿನ್ನೆ ಕರೆ ಮಾಡಿ ಒಂದು ತುರ್ತು ಬುಲಾವಣೆ ಕೊಟ್ಟಿದ್ದಾರೆ ನಾಳೆ ಸಿಡಬ್ಲ್ಯೂಸಿ ಸಭೆಗೆ ಅಂತ ಹೇಳಿದ್ರು ಕರ್ನಾಟಕ ಮುಖ್ಯಮಂತ್ರಿ. ಜೊತೆಗೆ ತೆಲಂಗಾಣ ಮುಖ್ಯಮಂತ್ರಿ ಅಂದ್ರೆ ಪಕ್ಕದ ರಾಜ್ಯ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೂ ಸಹ ಒಂದು ಬುಲಾವನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖೇಂದರ್ ಸಿಂಗ್ಗೆ ಸಹ ಒಂದು ಬುಲಾವನ್ನು ಕೊಟ್ಟಿರ್ತಾರೆ. ಆ ಒಂದು ರೀತಿಯಲ್ಲಿ ನಾಳೆ ನಡೆಸತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ಎಲ್ಲ ನಾಯಕರು ಭಾಗಿಯಾಗಿದ್ದಾರೆ. ಜೊತೆಗೆ ಇನ್ನು ಹಲವು ನಾಯಕರು ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಜೊತೆಗೆ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಅಭಿಷೇಕ್ ಮನು ಸಿಂಗ್, ದಿಗ್ವಿಜಯ್ ಸಿಂಗ್ ಮತ್ತೆ ಸಚಿನ್ ಪೈಲಟ್ ಇನ್ನು ಹಲವಾರು ನಾಯಕರುಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳ ಪ್ರಸ್ತಾಪ ಆಗುತ್ತೆ ಅನ್ನೋದು ನಾವು ನೋಡಿದ್ರೆ, ಇಲ್ಲಿ ಲಾವಣ್ಯ ಸ್ಪಷ್ಟವಾಗಿ ನಾವು ಹೇಳ್ಬೇಕಂದ್ರೆ, ನಾಳೆ ನಡೆಸತಕ್ಕಂಥ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗಲ್ಲ. ಇದು ಒಂದು ತಮ್ಮ ಮೈನಲ್ಲಿ ಇರಲಿ. ಯಾಕಂದ್ರೆ ಇಂಥ ಸಿಡಬ್ಲ್ಯೂಸಿ ಸಭೆ ಅಂತ ಸಂದರ್ಭದಲ್ಲಿ ಬಂದಾಗ ಕೇವಲ ಒಂದು ಪಕ್ಷದ ವಿಷಯವಾಗಿ ಮಾತಾಡ್ತಾರೆ ಹೊರತು ಕೇವಲ ಒಂದು ರಾಜ್ಯದ ವಿಚಾರಗಳನ್ನ ಮುಂದೆ ಇಟ್ಟುಕೊಂಡು ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಾತನಾಡಲ್ಲ. ಇದು ಒಂದು ವಾಡಿಕೆ ಕಾಂಗ್ರೆಸ್ ಪಕ್ಷದ ಆಗಲಿ ಮತ್ತೆ ಬಿಜೆಪಿ ಪಕ್ಷದ ಆಗಲಿ. ಆ ನಿಟ್ಟಿನಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ಸಭೆಯಲ್ಲಿ ನಾನು ಹೇಳ್ತಿದ್ದು ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗಲ್ಲ. ಸಭೆಯ ನಂತರ ಈ ಒಂದು ಸಿಡಬ್ಲ್ಯೂಸಿ ಸಭೆ ಮುಗಿದ ನಂತರ ನಾವು ವರಿಷ್ಠರ ಜೊತೆ ಒಂದು
ಸೈಡ್ ಲೈನ್ ಮೀಟಿಂಗ್ ಅಂತಾರಲ್ಲ ಆ ತರ ಈ ಒಂದು ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗುತ್ತೆ. ಅದು ಸೆಕೆಂಡ್. ಈಗ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಯಾಕೆ CWC ಮಾಡ್ತಿದೆ ಅಂದ್ರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳು ಬೆಳಕಿಗೆ ಬಂದವು. ಅಂದ್ರೆ ಮಂತ್ರಿಗಳ ಹೆಸರನ್ನ ರಾಮಜಿ ಅಂತ ಮಾಡ್ತಾರೆ, ಜೊತೆಗೆ ಹೋಲ್ಕರ್ ವಿಚಾರ. ಒಂದು ಮತ್ತೊಂದ್ ಕಡೆ ನಮ್ಮ ರಾಜ್ಯದಲ್ಲಿ ಮಹದೇವಪುರ ಮತ್ತು ಅರಣ್ಯ ಕ್ಷೇತ್ರದಲ್ಲಿ ಹೋಗ್ತಿದೆ ಆಗಿರ್ತಕ್ಕಂಥದ್ದು, ಮತ್ತೆ ಬಿಹಾರದಲ್ಲಿ ಮತ್ತೆ ಕೆಲವೊಂದು ರಾಜ್ಯಗಳಲ್ಲಿ ಹೀನಾರಾಜ್ ತೋರಿಸಿದ್ರು. ಸೊ ಈ ಒಂದು ರೀತಿಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ ನಾಳೆ CWC ಸಭೆಗೆ. ಮತ್ತೆ ಮುಂದೆ ಬರ್ತಕ್ಕಂಥ 3 ವರ್ಷ ಮಧ್ಯದ ವೇಳೆಗೆ ಒಂದು 5 ರಾಜ್ಯಗಳ ಚುನಾವಣೆ, ಆ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಲಾವಣ್ಯ ನಾವಿನ್ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಏನಂದ್ರೆ CM ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಒಂದು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಒಂದು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಬೇಕಿತ್ತು. ಆದ್ರೆ ಇದಕ್ಕೆ ಹೋಗ್ತಿರೋ ಪ್ರಕರಣದಲ್ಲಿ ಏನು ಇದರಲ್ಲಿ ಏನಂದ್ರೆ ರಾಮಲಿಂಗ ಮೈದಾನದಲ್ಲಿ ಒಂದು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಆಗಬೇಕಿತ್ತು. ಆದ್ರೆ ಸಮಯಾಂತರಗಳಿಂದ ಅವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗುವ ಕಾರಣದಿಂದ CM ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ನೇರ ಮುಖಾಮುಖಿ ಭೇಟಿ ಮಾಡಕ್ ಆಗಿಲ್ಲ. ಆದ್ರೆ ಇದೇ ಪ್ರಥಮ ಬಾರಿಗೆ ಅಂದ್ರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಸಮಸ್ಯೆ ಉಲ್ಬಣವಾಗಿ ಇಂದಿನವರೆಗೂ ರಾಹುಲ್ ಗಾಂಧಿ ಅವರನ್ನ ಇದೇ ಪ್ರಥಮವಾಗಿ ಮುಖಾಮುಖಿಯಾಗಿ CM ಸಿದ್ದರಾಮಯ್ಯ ಅವರು ಭೇಟಿ ಆಗಿದ್ದಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ನಾ ಹೇಳ್ತಿದ್ದೆ ಅವಾಗಲೇ ಸೈಡ್ಲೈನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಬಹುದು ಮತ್ತೆ ಆಗದೇ ಇರ್ಬೋದು. ಯಾಕಂದ್ರೆ CM ಸಿದ್ದರಾಮಯ್ಯ ಪರವಾಗಿ ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ನಿಂತಿದ್ದಾರೆ. ಇನ್ನು DK ಶಿವಕುಮಾರ್ ಪರವಾಗಿ ವರಿಷ್ಠ ಸೋನಿಯಾ ಗಾಂಧಿ ಆಗಿರಲಿ ಮತ್ತೆ ಪ್ರಿಯಾಂಕಾ ಗಾಂಧಿ ಆಗಿರಲಿ ಇವ್ರುಗಳು ನಿಂತಿದ್ದಾರೆ. ಸೊ ಹಾಗಾಗಿ ಎಲ್ಲಾ ವಿಚಾರಗಳು ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕೇವಲ ಒಂದು ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಆಗಿರಲಿ, ಡಿಸೈನ್ ಮೀಟಿಂಗ್ ಆಗಿರಲಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರಲಿ, ಜೊತೆಗೆ ರಹಸ್ಯ ಮೀಟಿಂಗ್ ಆಗಿರಲಿ, ಮತ್ತೆ ಉಭಯ ನಾಯಕರ ಬಣದ ನಾಯಕರು ನಮ್ಮ ಮುಂದಿನ CM ಸಿದ್ದರಾಮಯ್ಯ ಆಗಿರ್ತಾರೆ. ಜೊತೆಗೆ DK ಶಿವಕುಮಾರ್ ಜನವರಿ 6ರಿಂದ 9 ತಾರೀಕಿನ ಒಳಗಡೆ CM ಆಗ್ತಾರೆ. ಮತ್ತೆ ರಾಜ್ಯದಲ್ಲಿ 5 ಸಭೆಗಳು ಮಾಡಲಾಗ್ತಿದೆ. ಜೊತೆಗೆ ವಿರೋಧ ಪಕ್ಷಗಳು ಯಾವ ತರ ಒಂದು ರಾಜ್ಯ ರಾಜಕಾರಣದ ಬಗ್ಗೆ ಅಂದ್ರೆ ಪ್ರತಿಷ್ಠಿತ ಮಾಹಿತಿ ಅಂದ್ರೆ ಮಾತನಾಡ್ತಿದ್ದಾರೆ. ಜೊತೆಗೆ ಮಾತುಗಳು ಏನೇನೆಲ್ಲ ಬರ್ತಿದ್ದಾವೆ ಈ ಎಲ್ಲ ವಿಚಾರ ಬಗ್ಗೆ ನಾಳೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಈ ನಾಯಕರು ತರಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾನು ನೋಡ್ತಕ್ಕಂಥದ್ದು ಈ ಎಲ್ಲ ವಿಚಾರದಲ್ಲಿ ಚರ್ಚೆ ಆಗುತ್ತೆ. ಸೈಡ್ ಲೈನ್ ಅಲ್ಲಿ ಯಾಕಂದ್ರೆ ಅವಾಗ CWC ಸಭೆ ಸೈಡ್ ಲೈನ್ ಚರ್ಚೆ ಆಗಿ ತದನಂತರ ರಾಜ್ಯ ಏನಾಗ್ತದೆ ಬೆಳೆದ ಎಂದು ಆ ವಿಚಾರನ ವರಿಷ್ಠರ ಕಿವಿಗೆ ಮುಟ್ಟಿಸುವಂತ ಕೆಲಸ ನಾಳೆ ಸಿದ್ದರಾಮಯ್ಯ ಮಾಡುವ ಸಾಧ್ಯತೆಗಳು ಇನ್ನು ಪ್ರಮುಖವಾಗಿ. ಒಂದು ವೇಳೆ ರಾವಣ್ಯ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಒಂದು ವೇಳೆ ಹೈಕಮಾಂಡ್ ನಾಯಕರು ನಾಳೆ ಏನಾದ್ರು CWC ಸಭೆ ಮುಗಿದ ಮೇಲೆ ಸೈಡ್ ಲೈನ್ ಏನಾದ್ರು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಮಾಡಕ್ಕೆ ಒಂದು ಸೂಚನೆಯನ್ನು ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೋಬೇಕು ರಾಜ್ಯದಲ್ಲಿ ಯಾವುದೇ ರೀತಿ ಒಂದು ನಾಯಕತ್ವ ಬದಲಾವಣೆ ಇಲ್ಲ. ಯಾಕಂದ್ರೆ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಹೇಗೆ ಬದಲಾವಣೆ ಮಾಡಕ್ಕಾಗತ್ತೆ, ಪುನರ್ರಚನೆ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಬದಲಾವಣೆ ಮಾಡಕ್ಕಾಗತ್ತೆ? ಯಾಕಂದ್ರೆ ಅದೇ ಒಂದು ಸಂಪುಟ ಪುನರ್ರಚನೆ ಆಗಿರುತ್ತೆ, ಮತ್ತೆ ಆ ಒಂದು ಸಂದರ್ಭದಲ್ಲಿ CM ಬದಲಾವಣೆ ಮಾಡಿ ಮತ್ತೆ ಕ್ಯಾಬಿನೆಟ್ ರೀಶಫಲ್ ಮಾಡ್ಬೇಕಂದ್ರೆ ಆಗಲ್ಲ. ಆ ಒಂದು ರೀತಿಯಲ್ಲಿ ನಾಳೆ ಒಂದರೆ ಏನಾದ್ರು ಹೈಕಮಾಂಡ್ ನಾಯಕರು ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಮಾಡಕ್ಕೆ ಅವಕಾಶ ಕೊಟ್ಟಂತಲ್ಲಿ ಸ್ವಲ್ಪ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸ್ವಲ್ಪ ಹಿನ್ನಡೆ ಆಗಬಹುದು. ಅದು ನಾಯಕತ್ವ ಹಿನ್ನಡೆ ವಿಚಾರ ಅಂತ ನಿಲ್ಲಲ್ಲ ಸದ್ಯ ಪತ್ರ. ಹಾಗಾಗಿ ನಾಳೆ ಹೈಕಮಾಂಡ್ ನಾಯಕರು ಏನು ಚರ್ಚೆ ಮಾಡ್ತಾರೆ, ಹೈಕಮಾಂಡ್ ಏನು ಸಂದೇಶ ಕೊಡ್ತಾರೆ ಅಥವಾ ಉಭಯ ನಾಯಕರುಗಳನ್ನ ಕರೆಸಿ ಒಂದು ಫಾರ್ಮುಲಾ ಹೇಳ್ತಾರ ಅಥವಾ ಕಾಂಪ್ರಮೈಸ್ ಮಾಡ್ತಾರ ಅನ್ನೋದು ಕಾಣ್ತಿದೆ. ಯಾಕಂದ್ರೆ ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.